ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಹೋದ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಟಾಪಿಕಲ್ಲಿ ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆಗಳೇನು ಅಂಥೇಳಿ ಹೋದ ಕ್ಲಾಸಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಆ ಒಂದು ಕ್ಲಾಸ್ ಮೇಲೆ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ MCQ ಬಿಡಿಸೋಣ. ಯಾರೆಲ್ಲ ಆ ಒಂದು ಕ್ಲಾಸ್ ನೋಡ್ಕೊಂಡಿಲ್ವೋ ಆ ಒಂದು ಕ್ಲಾಸ್ ನೋಡ್ಕೊಂಡು ಈ ಒಂದು ಕ್ಲಾಸ್ ನೋಡ್ಕೊಳ್ಳಿ. ಯಾಕೆಂದರೆ ಫಸ್ಟ್ ವಿಷಯ ತಿಳ್ಕೊಂಡಿದ್ರೆ ನಮಗೆ ಅದರ ಮೇಲೆ MCQ ಬಿಡ್ಸೋಕ್ಕೆ ಏನಾಗುತ್ತೆ, ಈಸಿ ಆಗುತ್ತೈತೆ. ಹಾಗಾಗಿ ಯಾರೆಲ್ಲ ಆ ಕ್ಲಾಸ್ ನೋಡಿಲ್ಲೋ ಆ ಕ್ಲಾಸ್ ನೋಡಿಕೊಂಡು ಈ ಕ್ಲಾಸನ್ನು ವೀಕ್ಷಿಸಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ಯಾರನ್ನು ಕರಿತೀವಿ ಅಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರನ್ನು ಕರಿತೀವಿ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್. ಆದರೆ ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತ ಬಂದರೆ ಅದು ಪ್ರೊಫೆಸರ್ ಮಾಣಿಕ್ರಾವ್. ಭಾರತದಲ್ಲಿ ಆಂಗ್ಲ ಭಾಷೆಯಲ್ಲಿದ್ದಂತಹ ಸಾಮೂಹಿಕ ವ್ಯಾಯಾಮಗಳ ಆಜ್ಞೆಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿ ಜನಪ್ರಿಯಗೊಳಿಸಿದವರು ಯಾರು ಅಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಮುಂಚೆ ಎಲ್ಲ ಏನಿದ್ದವು ಆಂಗ್ಲ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿದ್ದವು ಈ ಸಾಮೂಹಿಕ ವ್ಯಾಯಾಮಗಳು ನೀಡ್ತಾಯಿದ್ರು. ಆದರೆ ಅವುಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದವರು ಯಾರಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ತಾಳಬದ್ಧ ಅಥವಾ ರಿದಿಮಿಕಲ್ ವ್ಯಾಯಾಮಗಳನ್ನು ಹುಟ್ಟು ಹಾಕಿದ ಡೆನ್ಮಾರ್ಕ್ ದೇಶದ ದೈಹಿಕ ಶಿಕ್ಷಣ ತಜ್ಞ ಯಾರು ಅಂತಂದರೆ ಅವರೇ ನೀಲ್ಸ್. ಇದು ನಮ್ಮದು ಟಾಪಿಕಲ್ಲಿ ಬಂದಿಲ್ಲ, ನೀವು ಆ್ಯಡ್ ಮಾಡಿಕೊಂಡ್ರಿ. ಅಮೇರಿಕಾ ದೇಶದಲ್ಲಿ ದೈಹಿಕ ಶಿಕ್ಷಕರನ್ನು ತರಬೇತಿಗೊಳಿಸುವ ಪ್ರಯತ್ನವನ್ನು ಮೊದಲ ಬಾರಿಗೆ ಮಾಡಿದವರು ಯಾರು ಅಂದರೆ ಡಾಕ್ಟರ್ ಡಿಯೋ ಲಿವಸ್. ಇದನ್ನು ಕೂಡ ಒಂದು ನಾವು ಏನು ಸಿಲೆಬಸ್ ನೋಡಿದ್ದೀವಲ್ಲ ಅದರಲ್ಲಿ ಇಲ್ಲ ಈ ಒಂದು ಪಾಯಿಂಟ್ಸ್, ಇದನ್ನು ಕೂಡ ನೀವು ನೋಟ್ಸ್ ಮಾಡ್ಕೋಬೇಕು. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಇದು ಇದೆ ಯಾರಂದರೆ ಅದು HC ಬಕ್. ಇವರ ಪ್ರಯತ್ನದಿಂದ ಮದ್ರಾಸಿನ YMCA ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರ ಸ್ಥಾಪನೆಯಾಯಿತು. ಯಾರ ಒಂದು ನೇತೃತ್ವದಲ್ಲಿ ಅಂದರೆ ಅದು HC ಬಕ್ ಅವರ ನೇತೃತ್ವದಲ್ಲಿ. 1920ರಲ್ಲಿ ಏನಾಗ್ತೈತೆ ಈ ಒಂದು YMCA ಕಾಲೇಜ್ ಸ್ಥಾಪನೆ ಆಗ್ತೈತೆ. YMCA ಅಂದರೆ ಏನಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತೇಳಿ ಕರಿತೀವಿ. ಇದೆಲ್ಲ ಒಂದು ನಮ್ದು ಒಂದು ಏನಿದಾವಲ್ಲ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್, ಅದರಲ್ಲೆಲ್ಲ ಕ್ವಶನ್ಸ್ ಆಗಿದ್ದಾವೆ, ನೀವು ನೆನ್ಪಿಟ್ಕೊಳ್ಬೇಕು. HC ಬಕ್ರವರು ದೈಹಿಕ ಶಿಕ್ಷಣ ಪದವಿ ಪಡೆದಿದ್ದು ಎಲ್ಲಿ ಅಂತಂದರೆ ಸ್ಪ್ರಿಂಗ್ ಫೀಲ್ಡ್ನಲ್ಲಿ. ಸ್ವಾಮಿ ಕುವಲಯಾನಂದ ಅವರ ಮೂಲ ಹೆಸರು ಏನು? ಸ್ವಾಮಿ ಕುವಲಯಾನಂದ ಅವರ ಮೂಲ ಹೆಸರು ಏನಂದರೆ ಜಗನ್ನಾಥ್ ಗೂಣೆ. ಅವರಿಗೆ ಫಸ್ಟು ಜಗನ್ನಾಥ್ ಗೂಣೆ ಅಂತ ಕರಿತಾಯಿದ್ರು, ಆಮೇಲೆ ಸ್ವಾಮಿ ಕುವಲಯಾನಂದರಾಗಿ ಬದಲಾಗ್ತಾರೆ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ ಪರ್ ಹೆನ್ರಿಕ್ ಲಿಗ್. ಹೇಗೆ ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತ HC ಬಕ್ ಅವರನ್ನು ಕರಿತೀವೋ ನಾವು, ಅದೇ ರೀತಿ ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ಪರ್ ಹೆನ್ರಿಕ್ ಲಿಗ್ ಅವರನ್ನು ಕರಿತೀವಿ. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಪರ್ ಹೆನ್ರಿಕ್ ಲಿಂಗ್ ಅವರು. ಜರ್ಮನಿಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ನೋಡ್ರಿ, ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್, ಯುರೋಪ್ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ ಪರ್ ಹೆನ್ರಿಕ್ ಲಿಂಕ್. ಹಾಗೆ ಜರ್ಮನಿ ಜಿಮ್ನಾಸ್ಟಿಕ್ನ ಪಿತಾಮಹ ಯಾರು ಅಂತಂದರೆ ಅದು ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಅಥವಾ ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಈ ಒಂದು ಪುಸ್ತಕ ಬರೆದವರು ಯಾರು ಅಂದರೆ ಅದು ಗಟ್ಸ್ಮತ್, ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು ಬರೆದಿರ್ತಾರೆ. ಜರ್ಮನಿಯಲ್ಲಿ ಫಿಲಂಥ್ರೋಪಿನಿಯಂ ಶಾಲೆಯನ್ನು ಅಥವಾ ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಅದು ಜಾನ್ ಬೆಸ್ಡೋ ಅವರು. ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿನೇ ಅಸಾಧ್ಯ ಅಂತ ಹೇಳಿದವರು ಯಾರಂದರೆ ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು. ದೈಹಿಕ ಶಿಕ್ಷಣಕ್ಕೆ ಅರ್ಥ ಬರಬೇಕು ಅಂದರೆ ಅದು ಏನು ಬೇಕು ನಮಗೆ, ದೈಹಿಕ ಶಿಕ್ಷಣ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣದ ಅಭಿವೃದ್ಧಿ ಆಗಬೇಕಾದ್ರೆ ದೈಹಿಕ ಶಿಕ್ಷಣ ನಮಗೆ ಮುಖ್ಯವಾಗಿ ಬೇಕು ಅಂತ ಹೇಳಿದವರು ಯಾರಂತಂದರೆ ಅದು ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು. ಜರ್ಮನಿಯ ಜನತೆ ಏನಂತಾರೆ, ಇವರಿಗೆ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಯಾರಿಗೆ ಅಂತಂದರೆ ಅದು ಜಾನ್ ಬೆಸ್ಡೋ ಅವರನ್ನು ಜರ್ಮನಿಯ ಜನತೆ ಆ ರೀತಿ ಕರೀತಾರೆ. ಜರ್ಮನಿಯ ಜನತೆ ಇವರನ್ನು ಜರ್ಮನ್ ಶಾಲೆಗಳ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಅಂತೇಳಿ ಕರೀತಾರೆ. ಯಾರಿಗೆ ಅಂದರೆ ಅಡಾಲ್ಫ್ ಸ್ಪೀಸ್ ಅವರಿಗೆ. ಅಡಾಲ್ಫ್ ಸ್ಪೀಸ್ ಅವರು ಬರೆದಂತಹ ಕೃತಿಗಳು ಯಾವಂದರೆ ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಅನ್ನುವಂಥ 2 ಕೃತಿಗಳವರು ಬರೀತಾರೆ. ಸ್ವೀಡನ್ ದೇಶದ ದೈಹಿಕ ಶಿಕ್ಷಣ ತಜ್ಞರೊಬ್ಬರು ವ್ಯಾಯಾಮಗಳನ್ನು ಶೈಕ್ಷಣಿಕ, ಸೈನಿಕ, ಸ್ವಾಸ್ಥ್ಯ ಮತ್ತು ಸೌಂದರ್ಯ ಸಂಬಂಧಿ ಎಂಬುದಾಗಿ ವಿಂಗಡಿಸಿದವರು ಯಾರಂದರೆ PH ಲಿಂಗ್, ಪರ್ ಹೆನ್ರಿಕ್ ಲಿಂಗ್. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿಗ್ ಜಾನ್ನ ಮುಖ್ಯ ಕೊಡುಗೆ ಏನಂದರೆ ಟರ್ನ್ ವೆರೆನ್.
ಜರ್ಮನ್ ದೇಶದ ಫ್ರೆಡ್ರಿಕ್ ಲುಡ್ವಿಗ್ ಜಾನ್ನ ಮುಖ್ಯ ಕೊಡುಗೆ ಟರ್ನ್ವೆರಿನ್. ಜಿಮ್ನಾಸ್ಟಿಕ್ ಮ್ಯಾನ್ಯುವಲ್ ಕೃತಿಯನ್ನು ಸರ್ಕಾರವೇ ಪ್ರಕಟಿಸಿ ಶಿಕ್ಷಕರಿಗೆ ಹಂಚಿದ ದೇಶ ಯಾವುದು ಅಂತಂದರೆ ಅದು ಡೆನ್ಮಾರ್ಕ್. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಸ್ ಎಂಬ ಯೋಧರ ತರಬೇತಿ ಕೇಂದ್ರ ಇರುವುದು ಎಲ್ಲಿ ಅಂದರೆ ಅದು ರೋಮ್ನಲ್ಲಿ. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಸ್ ಎಂಬ ಯೋಧರ ತರಬೇತಿ ಕೇಂದ್ರ ಇರೋದು ಎಲ್ಲಿ ಅಂದರೆ ಅದು ರೋಮ್ನಲ್ಲಿದೆ. ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಥಮವಾಗಿ ಸಂಶೋಧನೆಗೆ ಅವಕಾಶ ಕಲ್ಪಿಸಿದಂತಹ ದೇಶ ಯಾವುದು ಅಂದರೆ ಅದು ಅಮೆರಿಕ. ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಪ್ರಥಮವಾಗಿ ಸಂಶೋಧನೆಗೆ ಅವಕಾಶ ಮಾಡಿಕೊಟ್ಟಿದ್ದ ದೇಶ ಯಾವುದು ಅಂದರೆ ಅದು ಅಮೆರಿಕ ಆಗಿರ್ತೈತೆ. ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೋಬೇಕು. ಸಿಸ್ಟಮ್ ಆಫ್ ಜಿಮ್ನಾಸ್ಟಿಕ್ ಪುಸ್ತಕವನ್ನು ಬರೆದವರು ಯಾರು ಅಂದರೆ ಸರ್ ಎಡಲ್ಸ್ ಸ್ಪೈಸ್. YMCA ಚಳವಳಿಯ ಬಹುತೇಕ ಯಾರಿಗೆ ಸಂಬಂಧಿಸಿದೆ, ಯಾರಿಗೋಸ್ಕರ ಇದೆ YMCA ಅಂದರೆ ಅದು ತರುಣರಿಗೋಸ್ಕರ ಅಥವಾ ಯುವಕರಿಗೆ ಇದೆ. ದೃಢಕಾಯ ಶರೀರದಲ್ಲಿ ದೃಢಕಾಯ ಮನಸ್ಸಿರ್ತದೆ ಅಂತೇಳಿ ಹೇಳಿದವರು ಯಾರು ಅಂದರೆ ಅದು ಗ್ರೀಕರು ಹೇಳ್ತಾರೆ. ಗಟ್ಸ್ಮತ್ ಎಂಬ ಶಾರೀರಿಕ ತಜ್ಞ ಈ ದೇಶಕ್ಕೆ ಸೇರಿದವನು. ಗಟ್ಸ್ಮತ್ ಅಂದರೆ ಗಟ್ಸ್ಮತ್ ಯಾವ ಒಂದು ದೇಶದವನು ಅಂತ ಕೇಳ್ತಾ ಇದ್ದಾರೆ, ಅದು ಜರ್ಮನಿ ದೇಶದವನು. ಎಪಿಕ್ ಕಾಲವು ಇದರ ಮೂಲಕ ಶರೀರ ಶಿಕ್ಷಣಕ್ಕೆ ಬೆಳಕು ಚೆಲ್ಲಿದೆ ಅಂದರೆ ಶೌರ್ಯದ ಮೂಲಕ ಏನು ಮಾಡಿದೆ, ಬೆಳಕು ಚೆಲ್ತೈತೆ. ಸ್ಪಾರ್ಟ್ನ ನಮೂನೆಯ ಶಾರೀರಿಕ ಶಿಕ್ಷಣವು ಏನಾಗಿದೆ ಅಂದರೆ ರೆಜಿಮೆಂಟಲ್ ಆಗಿದೆ. ಪ್ರಾಚೀನ ಜರ್ಮನಿಯ ಶರೀರ ಶಿಕ್ಷಣದ ಇದರ ಬೆಳವಣಿಗೆಗೆ ಹುಡುಗಿಯಾಗಿದೆ ಅಂದರೆ ಅಂಗಾಸದಲ್ಲಿ. ಏನು ವೇದಿಕ ಅವಧಿ ಎಪಿಕ್ ಅವಧಿ ಅಂತ ಬರ್ತದೆ ಇತಿಹಾಸದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ MCQ ಓದವು ಅವನು ಕೂಡ ಯಾಡಾಗಿದ್ದಾವೆ. ಇಲ್ಲಿ ಜರ್ಮನಿಯಲ್ಲಿ ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ ಎಂದು ಯಾರನ್ನು ಕರೀತಾರೆ ಅಂದರೆ ಫ್ರೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರಿತೀವಿ. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂತ ಹೇಳಿದವರು ಯಾರಂದರೆ ಅದು ಗ್ರೀಕರು. ಮದ್ರಾಸಿನ YMCAಯನ್ನು ಹುಟ್ಟಾಕಿದವರು ಯಾರು ಅಂದರೆ HC ಬಕ್, ಹೆರಿಕ್ ರಬಕ್ ಅಂತೇಳಿ ನಾವು ಕರಿತೀವಿ. ನೆಕ್ಟಂಗಲ್ ಈ ದೇಶಕ್ಕೆ ಸೇರಿದರು ಅಂದರೆ ಡೆನ್ಮಾರ್ಕ್ ದೇಶಕ್ಕೆ ಸೇರಿರ್ತಾರೆ. ಜಾನ್ ಫ್ರೆಡ್ರಿಕ್ ಗಟ್ಸ್ಮತ್ ಅವರು ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನೆ ಆಟಗಳ ಯೋಜನೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ. ಏನು ಆಟಗಳು, ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳನ್ನು ಕುರಿತು ಬರೆದಿದ್ದಾರಲ್ಲ, ಆಟಗಳಲ್ಲಿ ಅಲ್ಲಿ ಎಷ್ಟು ಗೇಮ್ಸ್ ಹೇಳಿದ್ದಾರೆ ಅಂದರೆ 105 ಗೇಮ್ಸ್ಗಳ ಬಗ್ಗೆ ಅವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಫ್ರಾಂಚ್ ನೆಕ್ಟಂಗಲ್ ಜರ್ಮನಿಯ ಶರೀರ ಶಿಕ್ಷಣ ತಜ್ಞರಂಥ ಇವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ಯಾರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು ಅಂದರೆ ಇವರು ಗಟ್ಸ್ಮತ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿರ್ತಾರೆ. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಎನ್ರಿಕ್ ಲಿಂಗ್ ಎಂಬ ಮಹಾನ್ ಪುಸ್ತಕವನ್ನು ಬರೆದವರು ಯಾರಂದರೆ PH ಲಿಂಗ್. ರೋಮ್ ದೇಶದಲ್ಲಿ ದ್ವಂದ್ವಯುದ್ಧ, ಪ್ರಾಣಿಕಳಗ, ಅಣಕು ಯುದ್ಧಗಳನ್ನು ನಡೆಸುತ್ತಿದ್ದ ಸ್ಥಳ ಯಾವುದಂದರೆ ಕೊಲೋಶಿಯಂ. ಮ್ಯಾರಥಾನ್ ಎಂಬುದೇನು, ಮ್ಯಾರಥಾನ್ ಅಂದರೆ ಏನು ಅಂದರೆ ಅದೊಂದು ಸ್ಥಳದ ಹೆಸರಾಗಿರ್ತೈತಿ. ಮ್ಯಾರಥಾನ್ ಓಟದ ದಂತಕಥೆಯಾದಂಥ ಪಿಡಿಪೆಡಸನು ಮ್ಯಾರಥಾನಸ್ನಿಂದ ಅಥೆನ್ಸ್ನ ಗ್ರೀಕರಿಗೆ ವಿಜಯದ ಸುದ್ದಿಯನ್ನು ಪ್ರಕಟಿಸಲು ಓಡಿದಂಥ ವರ್ಷ ಯಾವುದು, ಯಾವಾಗ ಓಡಿದವನು ಅಂದರೆ ಕ್ರಿಸ್ತಪೂರ್ವ 490ರಲ್ಲಿ ಓಡ್ತಾನೆ. ಎಷ್ಟು ದೂರ ಓಡ್ತಾನೆ ಅಂದರೆ 12 ಮೈಲಿ 1470 ಗಜಗಳಷ್ಟು ಓಡ್ತಾನೆ. ಮ್ಯಾರಥಾನ್ ಓಟದ ದೂರ ಎಷ್ಟು ಅಂದರೆ ಅದು 42.195 ಕಿಲೋಮೀಟರ್ ಆಗಿರ್ತೈತೆ. ಮೈಲಿಯಲ್ಲಿ ಹೇಳಬೇಕಾದ್ರೆ 26 ಮೈಲಿ 385 ಗಜ ಆಗಿರ್ತೈತೆ. ಒಲಿಂಪಿಕ್ಸ್ನಲ್ಲಿ ಮ್ಯಾರಥಾನ್ ಸೇರ್ಪಡೆಯಾದ ವರ್ಷ ಯಾವುದಂದರೆ 1896. ಮ್ಯಾರಥಾನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸೇರ್ಪಡೆ ಮಾಡಿದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದರೆ ಫ್ರೆಂಚ್ನ ಮೈಕಲ್ ಬ್ರೇಲ್ ಅವರಿಗೆ ಸಲ್ತದೆ. ಇಷ್ಟೇನಾಯಿತು ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆಗಳು ಅನ್ನುವಂಥ ಒಂದು ಟಾಪಿಕ್ ಮೇಲೆ ಇಷ್ಟು MCQವನ್ನು ನಾವು ಬಿಡಿಸಿವಿ. ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ವಶನ್ಸ್ಗಳು ಆ್ಯಡ್ ಆಗಿದ್ದಾವೆ. ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಅಂದರೆ ವೇದಿಕ ಅವಧಿ, ಎಪಿಕ್ ಅವಧಿ ಏನು ಬರುತ್ತೆ ಅದ್ರ ಸ್ವಲ್ಪ ಆ್ಯಡ್ ಆಗಿದ್ದಾವೆ. ಮ್ಯಾರಥಾನ್ಗೆ ಸಂಬಂಧಪಟ್ಟಂತಹ ಸ್ವಲ್ಪ ಕ್ವಶನ್ಸ್ ಆ್ಯಡ್ ಆಗಿದ್ದಾವೆ. ಹಾಗೆ ಗ್ರೀಕರಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಕ್ವಶನ್ಸ್ಗಳು ಕೂಡ ಆ್ಯಡ್ ಆಗಿದ್ದಾವೆ. ನಾನೇನು ಮಾಡ್ತೀನಿ ಅಂದರೆ ಸಿಲೆಬಸ್ ವೈಸು ಟಾಪಿಕ್ಗಳನ್ನು ಮಾಡ್ತಾ ಹೋಗ್ತೀನಿ. ಇನ್ಮೇಲೆ ಈಗ ಫಸ್ಟ್ ಸಿಲೆಬಸ್ ಏನಿದೆ ಅಂದರೆ ದೈಹಿಕ ಶಿಕ್ಷಣದ ಇತಿಹಾಸ, ಆ ದೈಹಿಕ ಶಿಕ್ಷಣದ ಇತಿಹಾಸ ಡೀಟೇಲ್ಸ್ ಆಗಿ ನನ್ನ ಬುಕ್ಕಲ್ಲಿ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನೆಕ್ಸ್ಟ್ ಟಾಪಿಕ್ ಏನಿತ್ತು, ದೈಹಿಕ ಶಿಕ್ಷಣಕ್ಕೆ ಒಂದು ತತ್ವಜ್ಞಾನಿಗಳ ಕೊಡುಗೆ ಏನಿತ್ತು, ಏನಾಗಿದೆ ಅನ್ನೋದ್ರ ಬಗ್ಗೆ ಇತ್ತು. ಅದಕ್ಕೋಸ್ಕರ ಅದ್ರ ಬಗ್ಗೆ ಕ್ವಶನ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಸಿಲೆಬಸ್ ವೈಸು ನೆಕ್ಸ್ಟ್ ಏನಿದೆ ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಸಿಲೆಬಸ್ ಇಟ್ಕೊಂಡು ಮಾಡಿದರೆ ನಮಗೆ ಏನಾಗ್ತೈತೆ, ಸ್ವಲ್ಪ ಈಸಿ ಆಗ್ತೈತೆ. ಸುಮ್ಮನೆ ಎಲ್ಲ ನೋಡೋದು ಬೇಡ, ಯಾಕೆಂದರೆ ನೋಟಿಫಿಕೇಷನ್ ಆಗುವಂಥ ಸಂಭವಗಳು ಎಲ್ಲ ಕಾಣ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದರೆ ಸಿಲೆಬಸ್ ವೈದು ಒಂದೊಂದು ಟಾಪಿಕ್ಗಳನ್ನು ಮಾಡ್ತಾ ಹೋಗೋಣ. ಹಾಗೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ಕ್ಲಾಸ್ಗಳನ್ನು ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ನೀವು ಒಂದ್ಸರಿ ನೋಡ್ಕೊಳ್ರಿ. ಇವೆಲ್ಲ ರಿಪೀಟೆಡ್ ಕ್ಲಾಸಸ್ ಆಗಿರ್ತವೆ. ಇದೆಲ್ಲ ಮಾಡಿ ಹಾಕಿದ್ದೀನಿ ಹಿಂದೆ ಎಲ್ಲ. ಹಾಗಾಗಿ
ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.